ಎಲ್ಲರಿಗೂ ನಮಸ್ಕಾರ. 2026-27ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಹಾಸ್ಟೆಲ್ಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅಂದ್ರೆ ಏನು, ಸಾಮಾನ್ಯ ಡಿಗ್ರಿಗೆ ಪ್ರವೇಶಾತಿ ಪಡೆದಂತಹ ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಹಾಸ್ಟೆಲ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಿಸಿದಂತೆ ಡಿಟೇಲ್ಡ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಅಂತ. BA, BCom, BSc, BBA ಮತ್ತು ಉಳಿದಂತಹ ಪದವಿ ಕೋರ್ಸ್ಗಳಿಗೆ ನೀವೇನಾದರೂ ಪ್ರವೇಶಾತಿಯನ್ನ ಪಡೆದಿದ್ರ ಹಾಸ್ಟೆಲ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ ಮೈನಾರಿಟಿ ಅಭ್ಯರ್ಥಿಗಳಿಗೆ ಅಂದ್ರೆ ಮುಸ್ಲಿಂ, ಜೈನ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ ವಿದ್ಯಾರ್ಥಿಗಳಿಗೆ 75% ಸೀಟುಗಳು ಲಭ್ಯತೆ ಇರ್ತೈತಿ. ಉಳಿದ ವಿದ್ಯಾರ್ಥಿಗಳಿಗೆ ಅಂದ್ರೆ ಅದರ್ ಕ್ಯಾಟಗರೀಸ್ಗಳೇನು ಬರ್ತಾರ, 2A, 3B, 3A ಈ ಎಲ್ಲ ಕ್ಯಾಟಗರಿದವ್ರಿಗೆ ಎಷ್ಟು ಸೀಟು ಅಂದ್ರೆ 25% ಸೀಟುಗಳ ರಿಸರ್ವೇಶನ್ ಇರುತ್ತೆ. ಡಿಗ್ರಿ ಫಸ್ಟ್ ಇಯರ್ ಅಡ್ಮಿಷನ್ ತಗೊಂಡಂತಹ ವಿದ್ಯಾರ್ಥಿಗಳು ಅಂದ್ರೆ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಶನ್ ಹಾಕಬಹುದು. ಮತ್ತು ಥರ್ಡ್ ಸೆಮ್, ಫಿಫ್ತ್ ಸೆಮ್ ಸ್ಟಡಿ ಮಾಡುವಂತಹ ಸ್ಟೂಡೆಂಟ್ಸ್ ಕೂಡ ಹಾಸ್ಟೆಲ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಬೇಕಾಗುವ ದಾಖಲಾತಿಗಳ ಬಗ್ಗೆ ನೋಡೋದಾದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗ್ತಾವೆ. ನೀವೇನಾದ್ರೂ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಡಿಗ್ರಿ ಒಳಗೆ ಇದ್ರಂದ್ರೆ ಆಧಾರ್ ಕಾರ್ಡ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, ಇಮೇಲ್ ID, ಮೊಬೈಲ್ ನಂಬರ್, SSP ID ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳ 30/7/2026 ಕೊನೆಯ ದಿನಾಂಕ ಆಗಿರ್ತೈತಿ. ಯಾರ್ಯಾರು ಹಾಸ್ಟೆಲ್ ಬೇಕು ಅಂತ ಹೇಳಿ ಅನ್ಕೊಂಡಿರಿ ಅವರು ಕೊನೆಯ ದಿನದವರೆಗೆ ಕಾಯ್ದೆ ಬೇಗನೆ ಅರ್ಜಿಯನ್ನ ಸಲ್ಲಿಸಿ. ಅವಶ್ಯಕ ಇದ್ದವರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.